ಬಾಂಧವರೇ ಹಾಗೂ ಎಲ್ಲ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಜೋಳ ಕುರಿತಾಗಿ ಮಾತಾಡೋಣ. ಶಕ್ತಿಮಾನ್ ಜೋಳ, ಸಂಕರ್ಣ ಜೋಳ ನೀರಾವರಿಯಲ್ಲಿ ಮತ್ತು ಮಳೆಯಾಶ್ರಿತದಲ್ಲಿ ಯಾವ ರೀತಿ ಬೆಳೀತಾರೆ, ಇದರ ಅವಶ್ಯಕತೆ ಏನಿದೆ, ಇದು ಬೇಕಾ ಅಂತ ಹೇಳಿ, ಇದರ ಏನು ಪೋಷಕಾಂಶಗಳ ಆಗ್ರಹ ಆಗಿದೆ, ಅದು ಹೇಗೆ, ಯಾವ ರೀತಿ ಇದನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ನೋಡೋಣ. ಜೋಳವನ್ನು ನಮ್ಮ ಪೂರ್ತಿ ಭಾರತದಲ್ಲಿ ಕೆಲವೊಂದೇ ರಾಜ್ಯದಲ್ಲಿ ಬೆಳೀತಾರೆ. ಆ ರಾಜ್ಯಗಳಲ್ಲಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ಫಸ್ಟ್ ಬಂದು ಮಹಾರಾಷ್ಟ್ರ, ನಂತರ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು. ಹಾಗಾದರೆ ಕರ್ನಾಟಕದ ಪ್ರಮುಖ ಬೆಳೆಗಳಲ್ಲಿ ಇದು ಕೂಡ ಒಂದು. ಹಾಗಾದರೆ ಇದ್ರ ಬಗ್ಗೆ ಮಾತನಾಡಲೇಬೇಕು ಅಲ್ವಾ. ಇದನ್ನು ಸೈಂಟಿಫಿಕ್ ಆಗಿ ಅಥವಾ ವೈಜ್ಞಾನಿಕವಾಗಿ ಸೋರ್ಗಮ್ ಬೈಕೊಲಾರ್ ಅಂತ ಕರೀತಾರೆ. ಇದು ಒಂದು ಏಕದಳ ಧಾನ್ಯ. ಈ ಧಾನ್ಯವನ್ನು ಬೇರೆ ಬೇರೆ ಭಾಷೆಯಲ್ಲಿ ಗ್ರೇಟ್ ಮಿಲೆಟ್ ಅಂತಾರೆ, ಇಂಡಿಯನ್ ಮಿಲೆಟ್ ಅಂತಾರೆ, ಮಿಲ್ಲೋ, ಟುರ್ರೋ, ವರ್ಷಲ್ಲೋ ಹೀಗೆಲ್ಲ ಕರೀತಾರೆ. ಇದು ನಮ್ಮ ಒಂದು ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲೇ ಫಿಫ್ತ್ ಏಕದಳ ಧಾನ್ಯ, ಹೈಯೆಸ್ಟ್ ಬೆಳೀತಕ್ಕಂಥ ಏಕದಳ ಧಾನ್ಯಗಳಲ್ಲಿ ಫಿಫ್ತ್ ಜಾಗಕ್ಕೆ ಬರುತ್ತೆ, 5ನೇ ಜಾಗಕ್ಕೆ. ಮೊದಲನೇದು ಮೆಕ್ಕೆಜೋಳ, ಆಮೇಲೆ ಗೋಧಿ, ಆಮೇಲೆ ಭತ್ತ ಅಥವಾ ಅಕ್ಕಿ, ಆಮೇಲೆ ಬಾರ್ಲಿ, ಆಮೇಲೆ ಇದೇ ಬರೋದು. ಸೊ ಹೀಗಾಗಿ ಇದ್ರದ್ದು ಅವಶ್ಯಕತೆ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತಾಯಿತು ಅಲ್ವಾ. ಹಾಗಾದರೆ ಇದನ್ನು ಬೆಳಿಬೇಕಾದ್ರೆ ಇದನ್ನು ಏನು ವೆರೈಟಿನೇ ಬೆಳಿಬೇಕಾ, ಹೈಬ್ರಿಡೇ ಬೆಳಿಬೇಕಾ, ಹೈಬ್ರಿಡ್ಗೂ ವೆರೈಟಿಗೂ ಏನು ವ್ಯತ್ಯಾಸ, ನೀರಾವರಿಗೂ ಮಳೆ ಆಶ್ರಿತಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನೋಡ್ತಾ ಬರೋದಾಯಿತು ಅಂತ ಹೇಳಿದರೆ, ಮೊದಲನೇದಾಗಿ ಇದು ತುಂಬ ಏನು ರೈತ ಬಾಂಧವರಿಗೆ ಅವಶ್ಯಕತೆ ಇಲ್ಲ. ಹೂಗಳು ಯಾವ ರೀತಿ ಇರ್ತವೆ, ಏನು ಇರ್ತಾ ಅಂತ ಇದೆ ಇರಲಿ. ಯಾಕೆ ಸೋರ್ಗಮ್ ಬೇಕು ಅಂತ ಹೇಳಿದರೆ, ಒಂದು ಇದು ಹೈ ಇನ್ ಕಾರ್ಬೋಹೈಡ್ರೇಟ್, ಒಳ್ಳೆಯ ಶಕ್ತಿಯ ಒಂದು ಆಗರ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಂತರ ಅಂದರೆ ಮೆಕ್ಕೆಜೋಳವನ್ನು ಹೊರತುಪಡಿಸಿದರೆ ಇದು ಹೈಯೆಸ್ಟ್ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಆಮೇಲೆ 10% ಪ್ರೋಟೀನ್ ಇದೆ, ಅಂದರೆ ಪ್ರೋಟೀನ್ ಬಯಸೋರು ಕೂಡ ಜೋಳದ ರೊಟ್ಟಿ ತಿನ್ಬೋದು ಅಂತ ಅರ್ಥ. ಆಮೇಲೆ 3.4% ಫ್ಯಾಟ್ ಇದೆ, ಆಯಿತಾ. ಕ್ಯಾಲ್ಶಿಯಮ್ ಇದೆ, ಹೈಯೆಸ್ಟ್ ಕ್ಯಾಲ್ಶಿಯಮ್ಮು, ಐರನ್ ಇದೆ, ವಿಟಮಿನ್ B1, ನಿಯಾಸಿನ್ ಇದೆ. ಆಮೇಲೆ ಹ್ಯೂಮನ್ ಕನ್ಸಂಪ್ಷನ್ಗೆ ತುಂಬ ಮಾಡಿಸ್ತಂಥದ್ದು. ಕೆಲವೊಬ್ಬರಿಗೆ ಗ್ಲೂಟನ್ದು ಇರಿಟನ್ಸ್ ಇರುತ್ತೆ, ಅಂದರೆ ಇದು ನಮ್ಮ ಗೋಧಿಲಿ ಗ್ಲೂಟನ್ ಇರುತ್ತೆ. ಗ್ಲೂಟನ್ನಿಂದ ಹೊಟ್ಟೆ ಉಬ್ಬರ ಬರ್ತಾ ಇರ್ತದೆ. ಅಂಥವರು ಆ ಗ್ಲೂಟನ್ ಫ್ರೀ ಏನಾದರೂ ತಿನ್ನಬೇಕು, ರೊಟ್ಟಿಗಳನ್ನ ತಿನ್ನಬೇಕು ಅಂತ ಹೇಳಿದರೆ ಈ ಜೋಳಕ್ಕೆ ಹೋಗೋದು ಬೆಸ್ಟು ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಕಂಪ್ಲೀಟ್ ಮೀಲು ಅಂತಕ್ಕಂಥದ್ದು. ಇದನ್ನು ಯಾವ ರೀತಿ ತೊಗೋತಾರೆ ಅಂದರೆ, ಗಂಜಿಗಳನ್ನು ಮಾಡ್ತಾರೆ, ಆಮೇಲೆ ರೊಟ್ಟಿಗಳನ್ನು ಮಾಡ್ತಾರೆ, ಕೇಕ್ಸ್ ಮಾಡ್ತಾರೆ, ಬೇಕರಿ ಐಟಮ್ಸಲ್ಲಿ ಯೂಸ್ ಮಾಡ್ತಾರೆ. ಅದಲ್ಲದೆ ಮತ್ತೆ ಇನ್ನೂ ಏನಂದರೆ, ಇದು ಫ್ಲೇವರ್ ಇರ್ತದಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇದನ್ನ ಫುಡ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಅದಲ್ಲದೆ ಎಡಿಬಲ್ ಆಯಿಲ್ ಮಾಡ್ತಾರೆ, ಸ್ಟಾರ್ಚನ್ನು ರೆಡಿ ಮಾಡ್ತಾರೆ, ಡೆಕ್ಸ್ಟ್ರೋಸ್ ಶುಗರನ್ನು ರೆಡಿ ಮಾಡ್ತಾರೆ, ಪೇಸ್ಟನ್ನು ರೆಡಿ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ. ಆಲ್ಕೋಹಾಲಿಕ್ ಬೆವರೇಜಸ್ಸು ಅದುಗಳಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಅದಲ್ಲದೆ ಸ್ವೀಟ್ಸು ಮಾಡೋಕ್ಕೆ, ಆಮೇಲೆ ಸಾಗೋಸ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಏನು ಅಂದರೆ ಇಥೈಲ್ ಆಲ್ಕೋಹಾಲು, ಬಯೋಫ್ಯೂಯಲು ಅದನ್ನೆಲ್ಲ ಮಾಡೋದ್ರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮೆಡಿಸಿನಲ್ ಪರ್ಪಸ್ ಆಗಿ ಸಿರಪ್ಸ್ ಮಾಡೋಕ್ಕೂ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಇದು ಒಳ್ಳೆಯ ಒಂದು ಮಾರ್ಕೆಟ್ ವ್ಯಾಲ್ಯೂ ಇರ್ತಕ್ಕಂಥ ಬೆಳೆಯಾಗಿದೆ. ಆದರೆ ರೈತ ಬಾಂಧವರಿಗೆ ಅರ್ಥ ಆಗಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬೆಳೆದ್ಬಿಟ್ಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಒಳ್ಳೆ ಸರ್ಟಿಫೈಡ್ ಸೀಡ್ಸನ್ನು ಬೆಳೆಯೋದ್ರ ಕುರಿತು ಇವತ್ತಿನ ದಿನ ಚರ್ಚೆ ತಂದಿದ್ದೀನಿ ನಾನು, ಆಯಿತಾ. ಹಾಗಾದರೆ ಏನು ಇದರದ್ದು ಅಪಾರ್ಚುನಿಟಿ ಏನೇನಿದೆ ಅಂತ ಗೊತ್ತಾಯಿತು. ಹೈಬ್ರಿಡ್ ಸೀಡ್ಸ್ ಏನಕ್ಕೆ ಬೇಕು ಅಂತ ಹೇಳಿದರೆ, ಒಂದು ಈಗ ಇವತ್ತಿನ ದಿನಮಾನದಲ್ಲಿ ತುಂಬ ಜನಕ್ಕೆ ಏನು ಜೀವನ ಶೈಲಿಯಿಂದ ಹಲವಾರು ರೋಗಗಳು, ಶುಗರ್, BP, ಆಮೇಲೆ ಹಾರ್ಟ್ ಅಟ್ಯಾಕ್ಸ್ ಆ ಥರದ ರೋಗಗಳು ಬಂದಿದೆ. ಈಗ ಯಾವುದೇ ಡಾಕ್ಟರ್ ಹತ್ರ ಹೋದರೂ ಕೂಡ ಅವ್ರು ಸಜೆಸ್ಟ್ ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಹೈ ಕ್ವಾಲಿಟಿ ಫುಡ್ ಆದಂಥ ಮಿಲ್ಲೆಟ್ಸ್ಗಳನ್ನು ಬಳಸಿ ಅಂತ. ಮಿಲ್ಲೆಟ್ಸ್ಗಳಲ್ಲಿ ರಾಜ ಅಂತ ಹೇಳಿದರೆ ನಮ್ಮ ಸೋರ್ಗಮ್ ಅಥವಾ ನಮ್ಮ ಜೋಳ. ಸೊ ಇದರ ಇಂಡಸ್ಟ್ರಿ ಬರ್ತಾ ಬರ್ತಾ ಬೆಳೀತದೆ ಹೊರತು ಕಡಿಮೆ ಆಗೋದಿಲ್ಲ. ಹೀಗಾಗಿ ಎಲ್ಲ ರೈತ ಬಾಂಧವರು ಇದನ್ನು ಬೆನಿಫಿಟನ್ನು ತಗೊಳ್ಬೇಕು. ಹೇಗೆ ತಗೊಳ್ಬೇಕು ಅಂದರೆ, ಅತಿ ಕಡಿಮೆ ಮಳೆಯಲ್ಲೂ ಕೂಡ ಇದು ಬರ್ತದೆ, ದನ ಕರುಗಳಿಗೆ ಕೂಡ ಹುಲ್ಲು ಸಿಗ್ತದೆ. ಅದಲ್ಲದೆ ಇದರಲ್ಲಿ ಎಷ್ಟು ಪೋಷಕಾಂಶಗಳು ಇದೆ ಅಂತ ನಾನು ಇವಾಗಲೇ ತಿಳಿಸ್ಕೊಟ್ಟೆ. ಹಾಗಾದರೆ ಇದನ್ನು ಬೆಳೆಯೋದು ಒಳ್ಳೆಯದಲ್ವಾ, ಅಥವಾ ಏನೂ ಖರ್ಚು ಮಾಡದೆ ಯಾವುದೂ ಇದನ್ನು ಬಳಸದೆ ಒಳ್ಳೆಯ ಬೀಜಗಳನ್ನು ಮಾತ್ರ ನಾಟಿ ಮಾಡಿ ಬಂದುಬಿಟ್ರೆ ಒಳ್ಳೆಯ ಒಂದು ಲೆಕ್ಕಕ್ಕೆ ಮಳೆ ಆದರೂ ಪರವಾಗಿಲ್ಲ, ಒಳ್ಳೆಯ ಇಳುವರಿ ಬರ್ತದೆ ಅಂತಕ್ಕಂಥದ್ದು. ಇಂಡಿಯಾದಲ್ಲಿ 4.77 ಮಿಲಿಯನ್ ಟನ್ಸಷ್ಟು ಬೇಡಿಕೆ ಇದೆ. ಭಾರತದಿಂದ ಬೇಡಿಕೆ ಬೇರೆ ದೇಶದವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಷ್ಟು ಅಂತ ಹೇಳಿ, ಆಯಿತಾ. ಇನ್ನು ಹಾಗಾದರೆ ಭಾರತದಲ್ಲಿ ಎಷ್ಟು ತಯಾರಾಗ್ತಾ ಇದೆ, ಪ್ರೊಡಕ್ಷನ್ ಎಷ್ಟಾಗ್ತಾ ಇದೆ ಇಂಡಿಯಾದಲ್ಲಿ ಅಂದರೆ 4.8 ಮಿಲಿಯನ್ ಮಾತ್ರ ಗ್ರೋ ಮಾಡ್ತಾಯಿದ್ದೀವಿ. ಅಂದರೆ ಗ್ಯಾಪ್ ಎಷ್ಟು ಅಂತ ನಮಗೆ ಗೊತ್ತಾಯಿತು, ತುಂಬ ಗ್ಯಾಪ್ ಇದೆ, ನಾವು ಬೆಳೆದ್ಬಿಟ್ಟು ಕೊಡ್ಬೋದು.
ಅದಲ್ಲದೆ ಆಂಧ್ರ ಮತ್ತು ಅವರೆಲ್ಲ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಹಾಗಾಗಿ ಅದನ್ನು ಕಷ್ಟಪಟ್ಕೊಂಡು ಬೆಳೆದ್ಬಿಟ್ಟು ಕೊಡೋಣ ಅಂತಕ್ಕಂಥದ್ದು. ಅಲ್ಲದೆ ನಮ್ಮ ಏನು ನಮ್ಮ ಮುಂದಿನ ಪೀಳಿಗೆಯು ಕೂಡ ಒಳ್ಳೆಯ ಬೆಳೆಯನ್ನು ನಾವು ಇಂಟ್ರಡ್ಯೂಸ್ ಅಥವಾ ಕೊಟ್ಬಿಟ್ಟು ಹೋಗೋಣ ಅಂತಕ್ಕಂಥದ್ದು. ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತದೆ ಅಂತ ಹೇಳಿದರೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ರಾಜಸ್ಥಾನ, ಆಂಧ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅದರ್ ಸ್ಟೇಟ್ಸಲ್ಲಿ ಇದೆ. ಹಾಗಾದರೆ ಹೈಯೆಸ್ಟ್ ಇರೋದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಆಗಿರೋದ್ರಿಂದ ಭಕ್ರಿ ಅಥವಾ ಈ ಏನು ಜವಾರ್ ರೋಟಿ ಏನಿದೆ ಅದನ್ನು ಜಾಸ್ತಿ ತಿನ್ನೋರು ಇಲ್ಲಿ ಅಂತ ಎತ್ತಿ ಹೇಳಬೇಕಾಗೇನಿಲ್ಲ. ಹಾಗಾದರೆ ಸೀಡ್ ಪ್ರೊಡಕ್ಷನಿಗೆ, ಹೈಬ್ರಿಡ್ ಸೀಡ್ ಪ್ರೊಡಕ್ಷನಿಗೆ ಏನೆಲ್ಲ ಮಾಡಬೇಕು ಅಂಥೇಳಿ, ಇದು ಬೇಡ ತಮಗೆ. ನಂತರ ಫಸ್ಟು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಸೈಂಟಿಫಿಕ್ಕಾಗಿ ಗೊತ್ತಿರೋರ ಹತ್ರ ಪರಿಚಯ ಮಾಡಿಕೊಂಡು ಅಥವಾ ನಮ್ಮಲ್ಲೇ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡಲಾಗ್ತದೆ. ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಒಳ್ಳೆ ಲೈನನ್ನು ಅಥವಾ ಜೆನೆಟಿಕ್ ಮೇಕಪ್ಪನ್ನು ತೆಕ್ಕೊಂಡು ಬೆಳೆದ್ರೆ ಸರ್ಟಿಫಿಕೇಷನ್ ಸಿಗ್ತದೆ. ಬೇರೆ ಬೇರೆ ಸರ್ಟಿಫಿಕೇಷನ್ ಇದೆ. ಈಗ ನೋಡಿ ಏನು ಅಂತ ಹೇಳಿದರೆ ಬ್ರೀಡರ್ ಸೀಡ್ ಅಂತ ಬೇರೆ ಬರ್ತದೆ, ಸರ್ಟಿಫೈಡ್ ಸೀಡ್ ಅಂತ, ಆಮೇಲೆ ಟ್ರೂತ್ಫುಲಿ ಲೇಬಲ್ ಸೀಡ್ ಅಂತ. ಆ ಸೀಡ್ಸ್ಗಳನ್ನು ಬೆಳೆದುಕೊಂಡು ಬೇರೆ ಬೇರೆ ಕಡೆ ಕೊಡ್ಬೋದು. ಅದಲ್ಲದೆ ಸೀಡ್ ಪ್ರೊಡಕ್ಷನಿಗೆ ಸರ್ಟಿಫಿಕೇಷನ್ ಇದೆ, PGS, NPOPನೋ, NFCS. ಅದನ್ನು ಮಾಡಿಕೊಂಡು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ರಫ್ತನ್ನು ಕೂಡ ಮಾಡ್ಬೋದಾಗಿದೆ. ಅಂದರೆ ಖರ್ಚು ಕಡಿಮೆ ಆಗಿರ್ತದೆ, ಆದಾಯ ದ್ವಿಗುಣಗೊಳ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಕೊಳ್ಬೋದು. ಮತ್ತು ಕೆಲವೊಮ್ಮೆ ಬೆಳೀತಿರ್ಬೇಕಾದ್ರೆ ಗೊಬ್ಬರಗಳನ್ನು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟನ್ನು ಕೊಡುವ ಪ್ರಶ್ನೆ ಬರ್ತದೆ. ಆಮೇಲೆ ಸಾಧ್ಯ ಆದರೆ ಕೊಡ್ಬೋದು. ಇಲ್ದಿದ್ರೆ ನಮ್ಮ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಒಳ್ಳೆ ಕ್ವಾಲಿಟಿ ಮಾಲ್ದಂಡಿ ಅಂತ, ಮುತ್ತಿನಂಥ ಜೋಳದ ಬರ್ತದೆ ಅಂತಕ್ಕಂಥದ್ದನ್ನು. ಆಮೇಲೆ ನಾವು ಕೆಲವೊಮ್ಮೆ ಬೆಳೀತಿರ್ಬೇಕಾದ್ರೆ ರೋಗಿಂಗ್ ಅವಶ್ಯಕತೆ ತುಂಬ ಇದೆ. ಏನು ರೋಗಿಂಗು ಅಂತ ಹೇಳಿದರೆ ಎಕ್ಸ್ಟ್ರಾ ಆಫ್ ಟೈಪ್ ಬಂದಿರುತ್ತೆ, ಅದನ್ನು ನಾವು ತೆಕ್ಕೊಂಡು ಮಾಡ್ಕೋಬೇಕು. ಇನ್ನು ಬಿತ್ತನೆ ಪೂರ್ವದಲ್ಲಿ ನಾವು ಸೀಡ್ ಹಾರ್ಡನಿಂಗ್ ಅಥವಾ ಅದನ್ನು ಅದು ಕೆಲವೊಂದು ಸರಿ ಒಳ್ಳೆ ಜರ್ಮಿನೇಷನ್ ಮಳೆ ಆಗದೇ ಇದ್ದರೆ ಒಳ್ಳೆ ಮೊಳಕೆ ಪ್ರಮಾಣ ಬರೋದಿಲ್ಲ. ಹಂಗೆ ಆಗಬಾರ್ದು ಅಂತ ಹೇಳಿದರೆ 2-3 ರೀತಿಯಲ್ಲಿ ಸೀಡ್ ಹಾರ್ಡನಿಂಗ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ 2% ಪೊಟ್ಯಾಷಿಯಮ್ ಡೈಹೈಡ್ರೋಜನ್ ಫಾಸ್ಫೇಟಿಂದ ಮಾಡ್ಬೋದು. ಅದು ಬಿಟ್ಬಿಟ್ರೆ ಪ್ರಾಸಿಡಿಸ್ ಜುಲಿಫೆರಾ ಅಂತ ಬರುತ್ತೆ, ನಮ್ಮ ಬಳ್ಳಾರಿ ಜಾಲಿ ಅಂತ ಕರಿತೀವಿ. ಅದು ಒಂದು 10 kg ಬಳ್ಳಾರಿ ಜಾಲಿಯ ಎಲೆಗಳನ್ನು ತಗೊಳ್ಬೇಕು. ತೊಗೊಂಡು ಒಂದು 100 ಲೀಟರ್ ಅಥವಾ 1:10 ಅಥವಾ 1% ಅಂತ ಹೇಳ್ತೀವಿ. ಅದನ್ನು ಅಂದರೆ 1 ಲೀಟರ್ ನೀರಿಗೆ 1 kgಯಷ್ಟು ಎಲೆಗಳನ್ನ ತೆಕ್ಕೊಂಡು ರುಬ್ಬಿ ಅದರಲ್ಲಿ ಇದು ಮಾಡ್ಕೋಬೇಕು. ಆ ಒಂದು ಇದನ್ನು ರುಬ್ಬಿ ರೆಡಿ ಮಾಡ್ಕೊಂಡು ರುಬ್ಬಿ ರೆಡಿ ಮಾಡ್ಕೊಂಡಿರೋದನ್ನ 100 ಲೀಟ್ರಿಗೆ ಹಾಕ್ಕೊಂಡು ಇಟ್ಕೊಳ್ಬೇಕು. ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಒಂದು 10 ಗಂಟೆ ಈ ಬೀಜಗಳನ್ನು ನೆನೆ ಇಡಬೇಕು. ನಾವು ಏನು ಬಿತ್ತೋ ಪೂರ್ವದಲ್ಲಿ ನೆನೆ ಇಟ್ಬಿಟ್ಟು ಆಮೇಲೆ ತೆಗೆದು ಜಸ್ಟ್ ನೆರಳಲ್ಲಿ ಒಣಗಿಸಿ ಒಂದು 15-20 ನಿಮಿಷನೋ ಒಂದು ಅರ್ಧ ಗಂಟೆನೋ ಒಣಗಿಸ್ಬಿಟ್ಟು ಬಿತ್ತನೆ ಮಾಡಿದಲ್ಲಿ ಒಳ್ಳೆ ಮೊಳಕೆ, ಒಂದೇ ರೀತಿಯಾದಂಥ ಮೊಳಕೆ ಬರ್ತದೆ ಅಂತಕ್ಕಂಥ. ಹಾಗಾದರೆ ಮೊಳಕೆ ಬಂತು, ಬೆಳೆದ್ವಿ, ಒಳ್ಳೆಯ ರೀತಿಯಲ್ಲಿ ಬೆಳೆದಬೇಕು ಅಂತ ಹೇಳಿದರೆ ಯಾವ ತಳಿಗಳು ಬೇಕು? ಈಗ ನೋಡಿ CHS5 ಅಂತಿದೆ, CHS9 ಇದೆ, ಆಮೇಲೆ CSU4 ಅಂತಿದೆ, ಹಲವಾರು ಇದ್ದಾವೆ. ಕೆಲವೊಂದು ಧಾನ್ಯ 16-20 ಕ್ವಿಂಟಲ್ ಪರ್ ಎಕರ್ ಬರುತ್ತೆ, ಮತ್ತು ಮೇವು 3-4 ಟನ್ ಬರುತ್ತೆ. ಆಮೇಲೆ CHS5 ಇದೆಯಲ್ಲ 5-6 ಅಡಿ ಬರ್ತದೆ, ರೋಗ ನಿರೋಧಕತೆಯನ್ನು ಹೊಂದಿರ್ತದೆ. ಅದೇ CHS9 ಇದೆಯಲ್ಲ 6-7 ಅಡಿ, ಅಂದರೆ ತುಂಬ ಎತ್ತರಕ್ಕೆ ಬರ್ತದೆ, ಮಧ್ಯಮ ಗಾತ್ರದ ಕಾಳುಗಳು ಬರ್ತವೆ. ಕುಳೆ ಬೆಳೆಗೆ ಸೂಕ್ತ ಅಲ್ಲ. ಆಮೇಲೆ CHS5 ಕುಳೆ ಬೆಳೆಗೂ ಕೂಡ ಸೂಕ್ತ. ಆಮೇಲೆ ಸುಧಾರಿತ ತಳಿಗಳಿದ್ದಾವೆ ಕೆಲವೊಂದು, ಅವು ಕೂಡ 6-7 ಅಡಿ ಎತ್ತರಕ್ಕೆ ಬರ್ತವೆ. ಅಲ್ಲಿ ಸುಧಾರಿತ ತಳಿಗಳಲ್ಲಿ ಕೆಲವೊಂದು ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿದೆ. ಯಾವುದು? ಕಾಡಿಗೆ ರೋಗ ಕಾಮನ್ ಇಲ್ಲಿ, ಕೇದಿಗೆ ರೋಗ, ತುಕ್ಕು ರೋಗ, ಎಲೆಚುಕ್ಕೆ ರೋಗ ಈ ಥರದ್ದಿದೆ. ಅವಕ್ಕೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಈ CSU4 ಹೊಂದಿದೆ. ಆದ್ದರಿಂದ ಅದನ್ನು ಯೂಸ್ ಮಾಡೋದು ಬೆಸ್ಟು ಅಂತ. ಬಿತ್ತನೆ ಬೀಜ ಎಷ್ಟು ಬೇಕಾಗ್ತದೆ ಅಂದರೆ ನೀರಾವರಿಗಾದರೆ 3 kg ಸಾಕು, ಖುಷ್ಕಿಗಾದರೆ 3, ಅಲ್ಲೂ 3 kg ಸಾಕು 1 ಎಕರೆಗಿದು. ಕೊಟ್ಟಿಗೆ ಗೊಬ್ಬರ ಒಂದು 3 ಟನ್ ಕೊಟ್ಟರು ಆಯಿತು. ಸಾರಜನಕ, ರಂಜಕ, ಪೊಟ್ಯಾಷಿಯನ್ನ ಕೊಡೋದು ಪಾಸಿಬಲ್ ಇದ್ದರೆ ಕೊಟ್ಕೊಳ್ಬೇಕು, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ, ಮಣ್ಣಿನ ಫಲವತ್ತತೆ ಇದೆ ಅಂತ ಹೇಳಿದರೆ ಏನೂ ಅವಶ್ಯಕತೆ ಇಲ್ಲ. ಇನ್ನು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಅಥವಾ ಬಿತ್ತನೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದರೆ, ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದರೆ ಆಳಕ್ಕೆ ಉಳುಮೆ ಮಾಡ್ಕೋಬೇಕು. 2-3 ಸರಿ ಆಳವಾದ ಒಂದು ಉಳುಮೆ ಆದಮೇಲೆ 2-3 ಸರಿ ಲಘು ಉಳುಮೆ ಮಾಡ್ಕೋಬೇಕು. ಅದಾದಮೇಲೆ ಕುಂಟೆಯಿಂದ ಮಾಡ್ಕೋಬೇಕು. ಅದಾದಮೇಲೆ 15 ಮೀಟರ್ ಬೈ 4 ಮೀಟರ್, ಅಂದರೆ 15 ಫೀಟ್ ಬೈ 4 ಫೀಟ್, 15 ಫೀಟು ಸಾಲಿನಿಂದ ಸಾಲಿಗೆ, 4 ಫೀಟು ಗಿಡದಿಂದ ಗಿಡಕ್ಕೆ ಅಂಗುಲ
15 ಅಂಗುಲದಿಂದ 4 ಅಂಗುಲಕ್ಕೆ ಇದು ಇಟ್ಕೋಬೇಕು, ಡಿಸ್ಟೆನ್ಸ್ ಇಟ್ಕೊಂಡು ನಾವು ಬಿತ್ತನೆಗೆ ರೆಡಿ ಮಾಡ್ಕೋಬೇಕು, ಬಿತ್ತಬೇಕಾಗ್ತದೆ. ಆಮೇಲೆ ಒಂದು ಎಕರೆಗೆ ಒಂದು 20 ಕೆ ಜಿಯಷ್ಟು ಸಾರಜನಕ ಅದು ಅಂದರೆ ಗೊಬ್ಬರ ಕೊಡೋ ಹಾಗಿದ್ದರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಧ್ಯವಾದರೆ ಒಂದೇ ಸರಿ ಕೊಟ್ರೂ ಒಳ್ಳೆಯದು. ಎಲ್ಲಿ ಶುಷ್ಕ ಜಾಗದಲ್ಲಿ. ಇಲ್ಲ ಮಳೆ ನೀರಾವರಿ ಹೊಂದಿದೆ ಅಂತ ಹೇಳಿದರೆ ನಾವು 2ರಿಂದ 3 ಡೋಸನ್ನು ಕೊಟ್ಕೊಳ್ಬೋದು. ಅದು ಸಾರಜನಕ ಮಾತ್ರ. ಇಲ್ಲ ರಂಜಕ ಮತ್ತು ಪೊಟ್ಯಾಷನ್ನ ಬಿತ್ತನೆ ಟೈಮಲ್ಲೇ ಕೊಟ್ಟರು ಒಳ್ಳೆಯದು ಅಂತ ಹೇಳಬೇಕು. ಮರಳು ನೀರಾವರಿ ಮತ್ತು ಅಂತರ ಬೇಸಾಯ ಕುರಿತಾಗಿ ಮಾತನಾಡೋದಾದರೆ, ಮರಳು ಮಿಶ್ರಿತ ಭೂಮಿಯಲ್ಲಿ 8 ದಿವಸಕ್ಕೊಮ್ಮೆ ನೀರು ಕೊಡೋದಾಗುತ್ತೆ. ಎಲ್ಲಿ ನೀರಾವರಿಯಲ್ಲಿ. ಖುಷ್ಕಿಲಿ ಆದರೆ ನೀರಿನ ಅವಶ್ಯಕತೆ ಇಲ್ಲ ಅಂಥೇಳಿ. ಇಲ್ಲ ನಮ್ಮದು ಬೇಸಿಗೆ ಇದೆ ಅಂದರೆ 9 ಅಂದರೆ ದಿನಗಳನ್ನು ಕಡಿಮೆ ಮಾಡ್ತಾ ಬರಬೇಕು. ಇನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅಂದರೆ, ಬಿತ್ತನೆ ದಿವಸದಿಂದ ಮಾರನೇ ದಿವಸದವರೆಗೂ ಅಟ್ರಾಸಿನ್ ಅಂದರೆ ನಾವು ಕಳೆಗಳ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಕಳೆಗಳ ನಿರ್ವಹಣೆ ಅಂತ ಹೇಳಿದರೆ ಇಲ್ಲಿ ಬರತಕ್ಕಂಥದ್ದು ಮುಖ್ಯವಾದ ಕಸ ಅಂತ ಹೇಳಿದರೆ ಬಿಳಿ ಕಸ ಅಂತ ಬರುತ್ತೆ. ಯಾರೆಲ್ಲ ಜೋಳವನ್ನು ಬೆಳೆದಿದ್ದಾರೋ ಅವ್ರಿಗೆಲ್ಲರಿಗೂ ಬಿಳಿ ಕಸದ ಪರಿಚಯ ಇದ್ದೇ ಇರ್ತದೆ. ಯಾಕಂದರೆ ಅಷ್ಟು ಅದು ಅವಿನಾಭಾವ ಸಂಬಂಧ ಜೋಳಕ್ಕೂ ಬಿಳಿ ಕಸಕ್ಕೂ. ಬಿಳಿ ಕಸ ಭೂಮಿಯನ್ನು ತೆಗಿಬೇಕು ಅಂತ ಹೇಳಿದರೆ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕಾಗುತ್ತೆ. ಸಾಧ್ಯವಿರೋ ಕಡೆ ಹತ್ತಿಯನ್ನು ಕ್ರಾಪ್ ರೊಟೇಷನ್ ಆಗಿ ಬೆಳೆಸಬೇಕಾಗ್ತದೆ. ಅಂದರೆ ಒಂದು ವರ್ಷ ಹತ್ತಿ ಬೆಳೆದರೆ ಮಾರನೇ ವರ್ಷ ಜೋಳ ಬೆಳಿಬೇಕು. ಅಂದಾಗ ಮಾತ್ರ ಆ ಒಂದು ಹತ್ತಿಯ ಒಂದು ಸ್ಮೆಲ್ ಏನಿದೆ, ಆ ಸ್ಮೆಲ್ಲಿಂದ ಈ ಬಿಳಿ ಕಸ ಕಡಿಮೆ ಆಗ್ತದೆ. ಆಮೇಲೆ ಹತ್ತಿ ಡೀಪ್ ರೂಟೆಡ್ ಅಂದರೆ ತುಂಬ ಆಳವಾಗಿ ಬೇರನ್ನು ಬಿಡುತ್ತದೆ. ಆಗ ಬಿಳಿ ಕಸದ ಒಂದು ಇದು ಕಡಿಮೆ ಆಗ್ತದೆ, ಸಾಂದ್ರತೆ ಕಡಿಮೆ ಆಗ್ತದೆ ಅಂಥೇಳಿ. ಬದು ಮತ್ತು ಕಾಲುವೆಗಳಲ್ಲಿ ಕೂಡ ಬಿಳಿ ಕಸ ಇರೋ ಚಾನ್ಸಸ್ ಇರ್ತದೆ. ಅದನ್ನು ಸ್ವಲ್ಪ ನಿಗಾ ವಹಿಸಿ ಕಂಟ್ರೋಲ್ ಮಾಡಬೇಕಾಗ್ತದೆ. ಆಮೇಲೆ ಬಿಳಿ ಕಸ ಬಂದುಬಿಟ್ಟಿದೆ ಅಂತ ಹೇಳಿದರೆ ನಮ್ಮ ಹೊಲಕ್ಕೆ, ಅದು ಆ ಟೈಮ್ ಅದು ಹೂ ಬಿಡುವಂಥ ಒಂದು ಹಂತದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಹೂ ಬಿಡುವ ಹಂತದಲ್ಲಿ ನೀರನ್ನು ಹಾಯಿಸಿ ಹಾಗೆ ನೀರು ನಿಲ್ಲಿಸಬೇಕಾಗ್ತದೆ. ಹಾಗೆ ಮಾಡೋದರಿಂದ ಅದು ಹೊರಟೋಗ್ತದೆ. ಇಲ್ಲ ಕೆಲವೊಂದು ಸರಿ ನಾವು 2,4-ಡಿ ದ್ರಾವಣವನ್ನು ಕೂಡ ಏನು ಅಂತ ಹೇಳಿದರೆ, ಅದನ್ನು ಜೋಳದ ಬುಡದಲ್ಲಿ ಬಿಟ್ಟರೆ, ಅಂದರೆ ಬಿಳಿ ಕಸ ಎಲ್ಲೆಲ್ಲಿದೆ ಅಲ್ಲಿ ಬಿಟ್ಟರೆ ಅದು ಸುಟ್ಟೋಗ್ತದೆ ಅಥವಾ ಕಳೆ ನಿಯಂತ್ರಣಕ್ಕೆ ಬರ್ತದೆ ಅಂತಕ್ಕಂಥದ್ದು. ಆಯಿತಾ? ನಂತರ ಬರೋದು ಅಂತ ಹೇಳಿದರೆ, ಈಗ ನೋಡಿ, ಈಗ ನಾನು ಲ್ಯಾಂಡ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದೆಲ್ಲ ಹೇಳಿದೆ. ಇನ್ನು ಮುಖ್ಯವಾಗಿ ಕಡಿಮೆ ಖರ್ಚು ಅಥವಾ ಖರ್ಚಿಲ್ಲದ ಬೇಸಾಯ ಕ್ರಮಗಳು ಯಾವ್ಯಾವು ಅಂತ ಹೇಳಿದರೆ, ಅಧಿಕೃತವಾಗಿ ಬಿತ್ತನೆ ಬೀಜವನ್ನು ಬಳಕೆ ಮತ್ತು ಸೂಕ್ತ ಸಂಖ್ಯೆಗಳನ್ನ ಕಾಪಾಡ್ಕೋಬೇಕಾಗುತ್ತೆ. ಅಂದರೆ ಎಷ್ಟು ಬೀಜ ಬೇಕೋ ಅದಕ್ಕಿಂತ ಜಾಸ್ತಿ ಬಳಕೆ ಮಾಡಬೇಕು. ಅಂದರೆ ಏನಾಗುತ್ತೆ, ಕೆಲವೊಂದು ಸಾರಿ ಯಾವುದೋ ಸಸ್ಯಗಳು ಸತ್ತೋದರೆ ನಮಗೆ ಮೇಂಟೈನ್ ಆಗ್ತದೆ ಅಂತ. ಜನವರಿ 15ರಿಂದ ಜೂನ್ ಕೊನೆಯವರೆಗೆ ಬಿತ್ತನೆ ಮಾಡಬೇಕಾಗುತ್ತೆ. ಎಲ್ಲಿ ನಮಗೆ ನೀರಾವರಿ ಇದ್ದಲ್ಲಿ. ಇಲ್ಲ ನಮಗೆ ಇದು ಇದೆ ಅಂತ ಹೇಳಿದರೆ ನಾವು ಅಲ್ಲಿ ಆ ಟೈಮಲ್ಲಿ ಸ್ವಲ್ಪ ಟೈಮ್ ವೇರಿ ಆಗ್ತದೆ ಹೇಳ್ತೀನಿ ನಾನು. ಆಮೇಲೆ ಬೀಜ ಮೊಳಕೆ ಬರುವಾಗ ಬೆಳವಣಿಗೆ ಸಮಯದಲ್ಲಿ, ತೆನೆ ಬರುವ ಸಮಯದಲ್ಲಿ, ಅಂಥ ಸಮಯದಲ್ಲಿ ನೀರನ್ನು ಕೊಡಲೇಬೇಕು. ಅಂದರೆ ಕ್ರಿಟಿಕಲ್ ಸ್ಟೇಜಸ್ ಅಂತ ಹೇಳ್ತೀವಿ. ಮೊಳಕೆ ಬರೋದಿರಲಿ, ಬೆಳೀತಿರಬೇಕಾದ್ರೆ, ತೆನೆ ಕಟ್ಟುತ್ತಿರಬೇಕಾದ್ರೆ, ಹಾಲುಗಳು ತುಂಬುತ್ತಿರಬೇಕಾದ್ರೆ, ಅಂಥ ಒಂದು ಸಮಯದಲ್ಲಿ ನಾವು ನೀರನ್ನು ಕೊಡೋದು ಅವಶ್ಯಕತೆ ಇರುತ್ತೆ ಅಂತಕ್ಕದ್ದು. ಮತ್ತು ಕಟ್ಟಿಗೆ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರನ ಕೊಡೋದು ಅದು 3 ವಾರ ಮುಂಚೆನೇ ಕೊಡೋದು. ಬಿತ್ತನೆ ಪೂರ್ವದಲ್ಲೇ ಕೊಡೋದು ಒಳ್ಳೆಯದು. ಅಂದರೆ ಅದೆಲ್ಲ ಕಳೆದು ಗೊಬ್ಬರ ಸಿಗ್ತದೆ ಅಂತಕ್ಕಂಥದ್ದನ್ನು ದೃಷ್ಟಿಲಿಟ್ಕೊಂಡು ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ನೀರಾವರಿ ಅಥವಾ ಇದರಲ್ಲಿ ಸೀಡ್ ಪ್ರೊಡಕ್ಷನ್ ಸೋಯಿಂಗಿಗೆ ಅಥವಾ ನಾವು ಮುಂದಿನ ವರ್ಷಕ್ಕೆ ಬೀಜಗಳನ್ನು ಹಿಡಿದಿಟ್ಕೋಬೇಕು ಅಥವಾ ಬೇರೆ ಇದು ಬೀಜಗಳು ಕೊಡೋದಾದರೆ ಜುಲೈ ಅಕ್ಟೋಬರಲ್ಲಿ ಒಳ್ಳೆಯದು ಬಿತ್ತನೆ ಮಾಡೋದು. ಮತ್ತು ನವಂಬರು ಒಂದು ಒಳ್ಳೆ ಕ್ವಾಲಿಟಿ ಬೀಜ ಬರಬೇಕಂದ್ರೆ ನವಂಬರಲ್ಲಿ ಕೂಡ ಬಿತ್ತಾರೆ ಅಂತಕ್ಕಂಥದ್ದು. ಆಮೇಲೆ ಸೀಡ್ ಸೆಲೆಕ್ಷನ್ ಹೆಂಗೆ ಮಾಡಬೇಕಂದ್ರೆ, ಗೊತ್ತಿರೋ ಕಡೆಯಿಂದ ಒಳ್ಳೆ ಬೀಜಗಳನ್ನ ತಗೋಬೇಕು. ಮತ್ತು ಇಲ್ಲ ಅಂದರೆ ಮತ್ತು ಅದನ್ನು ಸೀಡ್ ಟ್ರೀಟ್ಮೆಂಟ್ ಮಾಡಿ ಬಿತ್ತನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ನೀರಾವರಿಯಲ್ಲಿ DSV 2 ತಳಿ ತುಂಬ ಫೇಮಸ್ಸು, ಶಿಫಾರಸು ಮಾಡ್ಬೋದು ಅಂತಕ್ಕಂಥದ್ದು. ಅಜೋಸ್ಪಿರಿಲ್ಲಮ್ಮು ಮತ್ತು PSV ರಂಜಕವನ್ನು ಕರಗಿಸುವಂಥ ಜೀವಾಣು ಇದ್ದಾವೆ. ಅವನ್ನ ಸೀಡ್ ಟ್ರೀಟ್ಮೆಂಟ್ ಮಾಡಿ ಬಳಸೋದು ಒಳ್ಳೆಯದು ಅಂತಕ್ಕಂಥದ್ದು. ಮಳೆ ಆಶ್ರಿತದಲ್ಲಿ ಎಲ್ಲ ತಳಿಗಳನ್ನು ಏಪ್ರಿಲ್ ಜೂನ್ವರೆಗೂ ಬಿತ್ತನೆ ಮಾಡ್ಬೋದು. ಆದರೆ ನನ್ನ ಒಂದು ಇದು ಅಂತಂದರೆ ನವಂಬರ್ ತಿಂಗಳಲ್ಲಿ ಒಳ್ಳೆಯದು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಗೊಬ್ಬರಗಳನ್ನು ಯಾವ ರೀತಿ ಕೊಡೋದು ಏನು ಎಲ್ಲ ಮಾತಾಯಿತು. ಕುಳೆ ಬೆಳೆ ಬರುತ್ತೆ ಕೆಲವೊಮ್ಮೆ, ಬೇಕಂದವರು ಮಾಡ್ಕೋಬೋದು. ಬಟ್ ಅದನ್ನು ಯಾವ ರೀತಿ ಬೆಳೆಸ್ಕೋಬೇಕಂತ ಅದ್ರ ಬಗ್ಗೆ ಜಾಗೃತಿ ಇರಬೇಕು. ಕುಳೆ ಬೆಳೆ ಕಬ್ಬಿನಲ್ಲಿ ಹೇಗೆ ಬರುತ್ತೋ ಹಾಗೆ ಇದರಲ್ಲೂ ಬರ್ತದೆ. ಅಷ್ಟು 2ನೇ ಬಾರಿ ಕೂಡ ನಾವು ಇಳುವರಿನ ತಗೊಳ್ಬೋದು. ಆದರೆ ಮೇವೆಲ್ಲ ಯಾರಿಗೆ ಅವಶ್ಯಕತೆ ಇರ್ತದೆ ಅವರು ಕುಳೆ ಬೆಳೆಗೆ ಹೋಗದೇ ಇರೋದು ಒಳ್ಳೆಯದು ಅಂತಕ್ಕಂಥದ್ದು. ಇಲ್ಲ ಮೇವು ಕೂಡ ಸಿಗ್ತದೆ, ಸಿಗದೇ ಇಲ್ಲ ಅಂತಲ್ಲ, ಕುಳೆ ಬೆಳೆ ಮಾಡಿದರೂ ಕೂಡ ಸಿಗ್ತದೆ. ಆದರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಇನ್ನು
ಕೆಲವೊಂದು ರೋ ಕೀಟಗಳಿರ್ತವೆ ಸುಳಿ ನೊಣದಂಥ ಕೀಟಗಳು. ಅಂಥವು ಬರ್ತಿತ್ತು ಅಂತ ಹೇಳಿದರೆ ಮುಂಚಿತವಾಗಿ ಬಿತ್ತನೆ ಮಾಡೋದು ಒಳ್ಳೆಯದು. ಆ ಸುಳಿ ನೊಣ ಬಂದಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದರೆ ಕಾರ್ಬೋಫ್ಯೂರಾನನ್ನು ಡ್ರೆಂಚಿಂಗ್ ಅಥವಾ ಅದು ಬುಡಕ್ಕೆ ಹಾಕಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ನಾವು ಇದನ್ನು ಮಾಡಬೇಕು, ಜೋಳ ಮತ್ತು ತೊಗರಿಯನ್ನು ಜೊತೆಯಾಗಿ ಬೆಳೆಯೋದ್ರಿಂದ ಇಳುವರಿ ಹೆಚ್ಚಾಗೋದ್ರ ಜೊತೆಗೆ ನಮಗೆ ಹತ್ತು ಹಲವಾರು ಕೀಟಗಳನ್ನು ನಿರ್ವಹಿಸ್ಬೋದು ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಕಾಳು ಯಾವ ರೀತಿ ಇದೆ ಅಂದರೆ ಹಾಲುಗಳಿರುವ ಯಾವ ರೀತಿ ಇದೆ, ಬಲಿತಂಥ ಕಾಳು ಯಾವ ರೀತಿ ಇದೆ, ಒಳ್ಳೆಯ ಇದು ಹೇಗಿದೆ ಅಂತಕ್ಕಂಥದ್ದು ನೋಡ್ಕೊಳ್ಬೋದು ನಾವಿಲ್ಲಿ. ಅದೇ ರೀತಿ ನಾವು ಇದು ಮಾಡಬೇಕಾಗುತ್ತೆ. ಏನು ಹಾರ್ವೆಸ್ಟಿಂಗಲ್ಲಿ ನಮಗೆ ಎಷ್ಟರವರೆಗೂ ಇಳುವರಿ ಬರ್ತದೆ ಅಂತ ಹೇಳೋದಾಯಿತು ಅಂತ ಹೇಳಿದರೆ, ನಮಗೆ ಎಕರೆಗೆ ಒಂದೇ ನಿಮಿಷ. ಎಕರೆಗೆ ನಮಗೆ ಸರಿಸುಮಾರು ಹಿಂಗಾರು ಜೋಳದಲ್ಲಿ ಆಯಿತು ಅಂತ ಹೇಳಿದರೆ ಒಂದು 20 ಕ್ವಿಂಟಲ್ ಪರ್ ಎಕರೆ ಬರುತ್ತೆ. ಮುಂಗಾರಲ್ಲಿ ಆಯಿತು ಅಂತ ಹೇಳಿದರೂ ಕೂಡ ಅಷ್ಟೇ ಬರ್ತದೆ. ಮುಖ್ಯವಾಗಿ ಬಳಸಬೇಕಾಗಿದ್ದು ಏನು ಹಿಂಗಾರಿಲ್ಲಾದರೆ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಬೇಕು. ಸೆಪ್ಟೆಂಬರ್, ಅಕ್ಟೋಬರ್. ಮುಂಗಾರಿಲ್ಲಾದರೆ ಏಪ್ರಿಲ್, ಮೇಯಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. M35-1 ಮಾಲ್ದಂಡಿ ಅಥವಾ ಮೂಗುತಿ ಮತ್ತು CHS ಹೈಬ್ರಿಡು ಇದು ಎಲ್ಲ ಹಿಂಗಾರಿ ಜೋಳಕ್ಕೆ ಸೂಟೇಬಲ್ ಆಗಿದೆ ಅಂತಕ್ಕಂಥದ್ದು. ಸೂಚನೆ ಏನು ಅಂತ ಹೇಳಿದರೆ ಅಜೋಸ್ಪೆರ್ಲಮು ಮತ್ತು PSBಗಳನ್ನ ಬೀಜೋಪಚಾರ ಮಾಡಿಯೇ ಬೆಳೆಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇದಿಷ್ಟು ಹೇಳಿ ನಾನು ಇವತ್ತಿನ ಜೋಳದ ಕುರಿತಾಗಿ ಮಾತು ಮುಗಿಸ್ತೇನೆ. ಒಂದು ಇಲ್ಲಿ ಏನು ಅಂತ ಹೇಳಿದರೆ ಟ್ಯಾಗ್ಲೈನ್ ಆಫ್ ಟುಡೇ, ಇವತ್ತಿನ ಟ್ಯಾಗ್ಲೈನ್ ಹೇಳೋದು ಅಂತಂದರೆ, ಪುಸ್ತಕಗಳು ನಮಗೆ ಬದುಕೋದನ್ನು, ವಿಚಾರ ಮಾಡೋದನ್ನು, ಆಲೋಚನೆ ಮಾಡೋದನ್ನು, ಬದುಕೋದನ್ನು, ಮನುಷ್ಯರಾಗೇ ಬದುಕೋದನ್ನು ಕಲಿಸ್ತವೆ. ಆದ್ದರಿಂದ ಪುಸ್ತಕ ಜ್ಞಾನವನ್ನು ಪಡೆಯೋಣ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರ್ಸೋಣ ಅಂತ ತಿಳಿಸ್ತಾ, ಎಲ್ಲರೂ ಖುಷಿಯಾಗಿರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.